ನೋಡ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್. ಇವತ್ತಿನ ವಿಡಿಯೋ ನಾವಿವತ್ತೊಂದು ಸ್ಪೆಷಲ್ ಆಗಿರುವಂತಹ ಕುಕಿಂಗ್ ವಿಡಿಯೋ ಮಾಡ್ತಿದ್ದೇವೆ. ಇದು ನಮ್ಮ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ನಾವು ಇವತ್ತು ಕುಕಿಂಗ್ ವಿಡಿಯೋ ಮಾಡ್ತಿರುವಂತದ್ದು. ಟೈಟಲ್ ಮತ್ತು ತಮ್ಮೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾವಿವತ್ತು ಏನ್ ಕುಕಿಂಗ್ ವಿಡಿಯೋ ಮಾಡ್ತಿದ್ದೇವೆ ಅಂತ. ಹೌದು, ನಾವಿವತ್ತು ಮಾಡ್ತಿರುವಂತದ್ದು ನಮ್ಮ ದೊಡ್ಡನವರ ಸ್ಪೆಷಲ್ ಡಿಶ್ ಆಗಿರುವಂತಹ ತುಂಬಾ ಜನರಿಗೆ ಇದ್ರ ಬಗ್ಗೆ ಆಲ್ರೆಡಿ ಗೊತ್ತು. ಇವದಪ್ಪ ಅಂದ್ರೆ ಏನು ಅಂತ. ಇಡ್ಲಿ, ವಡೆ, ದೋಸೆ, ಪೂರಿ ಈ 4 ಐಟಮ್ ಅನ್ನು ಮಿಕ್ಸ್ ಮಾಡಿ ಅದಕ್ಕೆ ಸಾಂಬಾರೆಲ್ಲ ಹಾಕಿ ಒಗ್ಗರಣೆ ಎಲ್ಲ ಹಾಕಿ ಮಾಡುವಂತ ಒಂದು ಡಿಶ್. ಅದು ಯಾವ ತರ ಇರ್ತದೆ, ಹೇಗಿರ್ತದೆ, ಟೇಸ್ಟ್ ಎಲ್ಲ ಯಾವ ತರ ಇರ್ತದೆ ಅಂತ ಬನ್ನಿ ಇವತ್ತು ನಾವು ಟ್ರೈ ಮಾಡಿ ನೋಡುವ. ಡೈಲಿ ಅಮ್ಮ ನಮ್ಗೆ ಅಡಿಗೆ ಮಾಡಿ ಕೊಡ್ತಾರೆ. ಇವತ್ತು ನಾನು ಅಮ್ಮನಿಗೆ ಅಡಿಗೆ ಮಾಡಿ ಅವರಿಗೆ ಸರ್ಪ್ರೈಸ್ ಮಾಡುವಂತಿದ್ದೇನೆ. ಹಾಗೆ ನಾನು ಅಡಿಗೆ ಮಾಡಿದ್ದೇನೆ ಅಂತ ಗೊತ್ತಾದ್ರೆ ಅಮ್ಮ ಒಂದಲ್ಲ 2 ಪ್ಲೇಟ್ ತಿನ್ಲಿಕ್ಕೆ ರೆಡಿ ಇರ್ತಾರೆ ನೋಡಿ ಬೇಕಿದ್ರೆ. ಈ ಇವದಪ್ಪು ಮಾಡ್ಲಿಕ್ಕೆ ನಿಮ್ಗೆ ಮೇನ್ ಆಗಿ ಬೇಕಾಗಿರುವಂತ ಐಟಮ್ಸ್ ಎಲ್ಲ ಏನಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ, ಸಾಂಬಾರ್, ಹಾಗೆ ಒಗ್ಗರಣೆ ಹಾಕ್ಲಿಕ್ಕೆ ಎಣ್ಣೆ. ಇಷ್ಟ ಐಟಮ್ ಇದ್ರೆ ನೀವು ಇವದಪ್ಪು ಮಾಡ್ಬೋದು. ಇನ್ನೊಂದು ದೊಡ್ಡನವರು ಫಿಲ್ಮ್ ಅಲ್ಲಿ ಕೂಡ ಹೇಳಿದ್ದಾರೆ, ಅಂದ್ರೆ ನಿನ್ನೆ ಮೊನ್ನೆದು ಐಟಮ್ ಮಿಕ್ಕಿರೋದು ಐಟಮ್ ಇದ್ರೆ ಇನ್ನೂ ಸಹ ಟೇಸ್ಟ್ ಅಂತ. ಬಟ್ ನಮ್ಗೆ ನಿನ್ನೆ ಮೊನ್ನೆ ಉಳಿದಿರುವಂತದ್ದು ಯಾವ್ದು ಐಟಮ್ ಕೂಡ ಸಿಗ್ಲಿಲ್ಲ. ಹಾಗೆ ಹೋಟೆಲ್ಗೆ ಹೋಗಿ ನಾವು ಫ್ರೆಶ್ ಐಟಮ್ ತಗೊಂಡು ಬಂದಿರುವಂತದ್ದು ಇಡ್ಲಿ, ದೋಸೆ ಎಲ್ಲ. ಬನ್ನಿ ನಾವು ಇವಾಗ ಅವ್ರು ಹೇಳಿದ ಹಾಗೆ, ದೊಡ್ಡನವ್ರು ಹೇಳಿದ ಹಾಗೆ ನಮ್ಮ ರೆಸಿಪಿಯನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಇವದಪ್ಪು ಮಾಡ್ಲಿಕ್ಕೆ ಅಂತಲೇ ಹೋಟ್ಲಿಗೆ ಹೋಗಿ 2 ಪೂರಿ ತಕೊಂಡು ಬಂದಿದೆ. 2 ಪೂರಿ ಇದೆ, 2 ಇಡ್ಲಿ, 2 ವಡೆ, ಹಾಗೆ 2 ದೋಸೆ. ನಾವು ಎರಡು ಪೂರಿ, 2 ಇಡ್ಲಿ, 2 ವಡೆ, 2 ದೋಸೆ ಇಷ್ಟಲ್ಲೇ ನಾವು ಇವತ್ತು ಟ್ರೈ ಮಾಡ್ತಿದ್ದೇವೆ. ಹಾಗೆ ಹೋಟ್ಲಿಂದ ತಕೊಂಡು ಬಂದಿರುವಂತ ಸಾಂಬಾರ್, 2 ಪ್ಯಾಕೆಟ್ ಸಾಂಬಾರ್ ಕೂಡ ಇದೆ. ನೋಡುವ, ಇವತ್ತು ಟ್ರೈ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ. ತುಂಬಾ ಐಟಮ್ ಎಲ್ಲ ಹಾಕಿ, ತುಂಬಾ ಜಾಸ್ತಿ ಐಟಮ್ ಹಾಕಿ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಒಮ್ಮೆ ಟ್ರೈ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ. ಚೆನ್ನಾಗಿ ಆದ್ರೆ ನೆಕ್ಸ್ಟ್ ಟ್ರೈ ಮಾಡ್ಬೋದು, ಇಲ್ಲಾದ್ರೆ ಅಷ್ಟೇ, ಇನ್ನು ಮಾಡ್ಲಿಕ್ಕಿಲ್ಲ. ಇವಾಗ ನಮ್ಮ 4 ಐಟಮ್ ಕೂಡ ರೆಡಿ ಉಂಟು. ಇಡ್ಲಿ, ವಡೆ, ದೋಸೆ, ಪೂರಿ ಹೋಟ್ಲಿಂದ ಹೋಗಿ ನಾವು ತಗೊಂಡು ಬಂದಿದ್ದೇವೆ. ಈಗ 4 ಐಟಮ್ ಜೊತೆ ಸಾಂಬಾರನ್ನೆಲ್ಲ ಹಾಕಿ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ ಕಲಸ್ಬೇಕು, ಚಂದ ಕಲಸ್ಬೇಕು ಅದನ್ನು. ಈಗ ಎಂತ ಮಾಡೋದು ಗೊತ್ತಾಗ್ತಿಲ್ಲ, ಸೌಂಡ್ ಅಲ್ಲಿ ಕಲಸುದ ಅಥವಾ ಕೈಯಲ್ಲೇ ಹಿಚ್ಕಾ ಪಿಚ್ಕಾ ಅಂತ ದೊಡ್ಡನವರು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಕಲಸುದ ಅಂತ. ಕೈಯಲ್ಲಿ ಕಲಿಸ್ಬಿಟ್ಟು ಹಾಗೆ ಕಲಿಸಿದ್ರೆ ಯಾರು ಸಹ ತಿನ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಬಟ್ ಟೇಸ್ಟ್ ಬರ್ಬೇಕು ಅಂತ ಹೇಳಿದ್ರೆ ಅವ್ರು ಮಾಡಿದ ಹಾಗೆ ನಾವು ಸಹ ಮಾಡ್ಬೇಕು. ನೋಡುವ, ಮನೆಯವ್ರಿಗೆ ಹೇಳುದು ಬೇಡ ಹೇಗೆ ಮಾಡಿದ್ದು ಅಂತ, ಮತ್ತೆ ಅವ್ರ ಹತ್ರ ಹೇಳುವ ಟೇಸ್ಟ್ ಎಲ್ಲ ಹೇಗೆ ಉಂಟು ಅಂತ. ಅವ್ರು ಹೇಳಿದ ಮೇಲೆ ಹೇಳುವ ಹೇಗೆ ಮಾಡಿದ್ದು ಐಟಮ್ ಅಂತ. ಹಾಗೆ ಈಗ ನಾವು 4 ಐಟಮ್ ಅನ್ನು ಮಿಕ್ಸ್ ಮಾಡಿ ಸಾಂಬಾರೆಲ್ಲ ಹಾಕಿ ಮಿಕ್ಸ್ ಮಾಡುವ. ಬನ್ನಿ, ಐಟಮ್ ಅನ್ನು ಒಂದು ಪಾತ್ರೆಗೆ ಹಾಕುವ. ಇಲ್ಲಿ ನಾನೊಂದು ಪಾತ್ರೆ ತಗೊಂಡಿದ್ದೇನೆ ಇಲ್ಲಿ. ಹಾಗೆ ಸಾಂಬಾರ್ ಕೂಡ ಉಂಟು ಇಲ್ಲಿ, ಹೋಟ್ಲ್ ಅವರೇ ಕೊಟ್ಟಿರುವಂತ ಸಾಂಬಾರ್. ದೋಸೆ ಕೂಡ ಉಂಟು ಇಲ್ಲಿ. ಬನ್ನಿ, ಪೂರಿ, ಇಡ್ಲಿ, 2 ಇಡ್ಲಿ ಹಾಕ್ತಾ ಇದ್ದೇವೆ, ಹಾಗೆ ವಡೆ, ಹಾಗೆ ದೋಸೆ. 4 ಐಟಮ್ ಹಾಕಿದ್ದೇವೆ. ಇದಕ್ಕೀಗ 2 ಪ್ಯಾಕೆಟ್ ಸಾಂಬಾರ್ ಕೊಟ್ಟಿದ್ದಾರೆ ಹೋಟೆಲ್ನವರು. ಇದನ್ನೀಗ ಮಿಕ್ಸ್ ಮಾಡಬೇಕು. ಹಾಗೆ ನಾವಿವಾಗ ಇದಕ್ಕೆ ಸಾಂಬಾರ್ ಮಿಕ್ಸ್ ಮಾಡ್ತಾ ಇದ್ದೇವೆ. 2 ಪ್ಯಾಕೆಟ್ ಹೋಟೆಲ್ನಿಂದ ತಂದಿರುವಂತಹ ಸಾಂಬಾರ್. ಈ ಒಂದು ಸಾಂಬಾರ್ ಹಾಕಿ ಆಯ್ತು, 1 ಪ್ಯಾಕೆಟ್ ಹಾಕಿ ಆಯ್ತು. ಈಗ ಇನ್ನೊಂದು ಪ್ಯಾಕೆಟ್ ಹಾಕ್ತಾ ಇದ್ದೇವೆ. 2 ಪ್ಯಾಕೆಟ್ ಸಾಂಬಾರ್ ಹಾಕಿದ್ದೇವೆ. ಎರಡು ಪ್ಯಾಕೆಟ್ ಈಗ ಸಾಂಬಾರ್ ನಾವು ಇದಕ್ಕೆ ಹಾಕಿ ಇದನ್ನ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸಾಂಬಾರೆಲ್ಲ ಮಿಕ್ಸ್ ಮಾಡಿ ಆಗಿದೆ. ಇದಕ್ಕೆಲ್ಲ ಹಾಕಿ ಆಯ್ತು ಸಾಂಬಾರೆಲ್ಲ ನೋಡಿ. ಇವಾಗ ಇದನ್ನು ಮಿಕ್ಸ್ ಮಾಡಬೇಕು. ನಾನು ಅವಾಗ ಹೇಳಿದಾಗೆ ಕೈಯಲ್ಲೇ ಮಿಕ್ಸ್ ಮಾಡುವ. ಈಗ ಸೌಟಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಆಗ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಕೈಯಲ್ಲಿ ದೊಡ್ಡನವ್ರು ಯಾವ ತರ ಮಿಕ್ಸ್ ಮಾಡಿದ್ರೆ ಅದೇ ತರ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಇಲ್ಲಿ ಇವಾಗ 4 ಐಟಮ್ ಜೊತೆ ಸಾಂಬಾರೆಲ್ಲ ಮಿಕ್ಸ್ ಮಾಡಿ ಆಗಿದೆ ನೋಡಿ. ಈ ತರ ಬಂದಿದೆ. ಎಂತ ತಿನ್ಲಿಕ್ಕೆ ಆಗ್ತದಿಲ್ಲ ಅಂತ ದೇವರಾಣಿಗೆ ಸಹ ಗೊತ್ತಿಲ್ಲ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಬೇಕು. ನೋಡುವ ಎಲ್ಲ ಆದ್ಮೇಲೆ ಯಾವ ತರ ಟೇಸ್ಟ್ ಬರ್ತದೆ ಅಂತ. 4 ಐಟಮ್ ಕೂಡ ಮಿಕ್ಸ್ ಮಾಡಿ ಆಯ್ತು. ಇವಾಗ ನೀವು ನೋಡ್ಬೋದು ಯಾವ ತರ ಕಾಣಿಸ್ತಿದೆ ಅಂತ. 4 ಐಟಮ್ ಮಿಕ್ಸ್ ಮಾಡಿ ಇದನ್ನ ನೋಡುವಾಗ ತಿನ್ಲಿಕ್ಕೆ ಆಗ್ತದೆ ಅಂತ ನಂಗೆ ಅನ್ಸೋದೇ ಇಲ್ಲ. ನೋಡ್ಬೇಕು ಮತ್ತೆ ಟೇಸ್ಟ್ ಯಾವ ತರ ಇರ್ತದೆ ಅಂತ ನೋಡ್ಬೇಕು. ಹಾಗೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕುವ. ಈಗ ಎಣ್ಣೆ ಮತ್ತೆ ಸಾಸಿವೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ತೇನೆ. ಮತ್ತೆ ಇದನ್ನು ಮಿಕ್ಸ್ ಮಾಡಿ ಅದನ್ನು ಹಾಕಿದ್ರೆ, ಒಗ್ಗರಣೆ ಹಾಕಿದ್ರೆ ಅಲ್ಲಿಗೆ ನಮ್ಮ ಇವದಪ್ಪು ರೆಡಿ ಆಗ್ತದೆ. ಹಾಗೆ ನಾವು ಇವಾಗ ಒಗ್ಗರಣೆಗೆ ರೆಡಿ ಮಾಡುವ. ಇಲ್ಲಿ
ಮತ್ತೆ ಗ್ಯಾಸ್ ಆನ್ ಮಾಡಲಿಲ್ಲ ಇಲ್ಲಿ. ಓಕೆ ಬನ್ನಿ ಈಗ ಒಗ್ಗರಣೆಗೆ ರೆಡಿ ಮಾಡುವ. ಫಸ್ಟ್ ಸ್ಟಾರ್ಟ್. ಹಾಗೆ ಒಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ಇವಾಗ ಎಣ್ಣೆ ಹಾಕುವ ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಇದಕ್ಕೆ ಸಾಸಿವೆ ಸ್ವಲ್ಪ ಹಾಕುವ. ಚಟಪಟ ಚಟಪಟ ಅಂತ ಹೇಳಿಕೆ ಸ್ಟಾರ್ಟ್ ಆಗ್ತಾ ಉಂಟು. ನಮ್ಮ ಇವದಪ್ಪು ಇವಾಗ ಸ್ಪೆಷಲ್ ಇವದಪ್ಪು, ದೊಡ್ಡಣ್ಣವರ ಸ್ಪೆಷಲ್ ಇವದಪ್ಪು ಈಗ ರೆಡಿ ಆಗಿದೆ. ಬನ್ನಿ ಒಂದು ಪ್ಲೇಟಿಗೆ ಇವಾಗ ಹಾಕಿ ಯಾವ ಥರ ಇದೆ, ಟೇಸ್ಟ್ ಇದೆಯಾ ಇಲ್ವಾ, ಟೇಸ್ಟ್ ಯಾವ ಥರ ಇದೆ ಅಂತ ಟ್ರೈ ಮಾಡುವ. ಬನ್ನಿ ಹಾಗೆ ಅಪ್ಪ ಅಮ್ಮನಿಗೆ ಸಹ ಕೊಡುವ, ಅವರ ರಿಯಾಕ್ಷನ್ ಹೇಗಿರ್ತದೆ ನೋಡುವ. ಇದನ್ನು ಟೇಸ್ಟ್ ಮಾಡಿ ಯಾವ ಥರ ಚೆನ್ನಾಗಿರ್ತದ ಇಲ್ವಾ ಅಂತ. ಫೈನಲಿ ನಮ್ಮ ಇವದಪ್ಪು ಇವಾಗ ರೆಡಿ ಆಗಿದೆ. ಫಸ್ಟ್ ನಾನೇ ಇವಾಗ ಟೇಸ್ಟ್ ಮಾಡಿ ನೋಡ್ತೇನೆ ಯಾವ ಥರ ಉಂಟು, ಚೆನ್ನಾಗಿ ಉಂಟಾ ಇಲ್ವಾ ಅಂತ. ಮತ್ತೆ ಅಪ್ಪ ಅಮ್ಮನಿಗೆ ಸಹ ಕೊಡುವ, ಅವರ ರಿಯಾಕ್ಷನ್ ನೋಡುವ ಯಾವ ಥರ ಉಂಟು ಅಂತ ಅವರ ರಿಯಾಕ್ಷನ್. ಮತ್ತೆ ಅವ್ರ ಹತ್ರ ಹೇಳುವ ಯಾವ ಥರ ಮಾಡಿದ್ದು ಫುಡ್ ಅಂತ. ಇವಾಗ ಒಂದು ಪ್ಲೇಟಿಗೆ ಹಾಕೊಂಡಿದ್ದೇನೆ ಮಾಡಿರುವಂಥ ಇವದಪ್ಪು. ಬನ್ನಿ ಟೇಸ್ಟ್ ಮಾಡಿ ನೋಡುವ ಚೆನ್ನಾಗುಂಟಾ ಇಲ್ವಾ ಅಂತ. ಇದನ್ನು ನೋಡುವಾಗಲೇ ತಿನ್ನುವುದು ಬೇಡ ಅಂತ ಆಗ್ತಾ ಉಂಟು, ಬಟ್ ಮಾಡಿದ್ದೇನೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ತಿನ್ನಲೇಬೇಕು. ಪರವಾಗಿಲ್ಲ, ಸ್ಮೆಲ್ ಒಳ್ಳೆದೇ ಉಂಟು. ಎಲ್ಲ ಐಟಮ್ ಇದು ಟೇಸ್ಟ್ ಒಂದೇ ಸಲ ಸಿಕ್ಕಿದಾಗ ಯಾವ ತರ ಆಗ್ತುಂಟು ಅದೇ ತರ ಆಗ್ತುಂಟು. ಇವಾಗ ಇಡ್ಲಿ ಟೇಸ್ಟ್ ಸಿಗ್ತದೆ, ದೋಸೆ ಟೇಸ್ಟ್ ಸಿಗ್ತದೆ, ವಡೆದು ಸಿಗ್ತದೆ, ಪೂರಿದು ಸಹ ಸಿಗ್ತದೆ. ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿ ಉಂಟು. ನಂಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ಮಾಡಿದ್ದೇನೆ, ಈಗ ತಿನ್ಲೇಬೇಕು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ತಿನ್ನುದಿಲ್ಲ ಅಂತ ಹೇಳಿದ್ರೆ ಅಮ್ಮ ಸರಿಯಾಗಿ ಬೈತಾರೆ, ಅದಕ್ಕೋಸ್ಕರ ತಿನ್ಬೇಕಷ್ಟೇ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. Few moments later. ತಿಂದು ಬಂದೆ, ಇವಾಗ ಅಪ್ಪ ಮತ್ತೆ ಅಮ್ಮನಿಗೆ ಕೊಟ್ಟು ನೋಡುವ ಟೇಸ್ಟ್ ಯಾವ ತರ ಉಂಟು, ಅವರಿಗೆ ಹೇಗೆ ಅನಿಸ್ತದೆ ಅಂತ. ನನ್ಗೆ ಅಷ್ಟೊಂದು ಒಳ್ಳೇದಂತ ಅನಿಸ್ಲಿಲ್ಲ. ನೋಡುವ ಈಗ ಅವರಿಗೆ ಯಾವ ತರ ಅನಿಸ್ತದೆ ಅಂತ ನೋಡುವ. ಅಪ್ಪ ಮತ್ತೆ ಅಮ್ಮನಿಗೆ ಕೊಟ್ಟು ನೋಡ್ತೇನೆ ಹೇಗಿದೆ. ಈಗ ಅಪ್ಪ ಮತ್ತೆ ಅಮ್ಮನಿಗೆ ಕೊಟ್ಟು ನೋಡುವ ಅವರ ರಿಯಾಕ್ಷನ್ ಯಾವ ತರ ಇರ್ತದೆ ಅಂತ. ಇಲ್ಲಿ ಈಗ ಟಿವಿ ನೋಡ್ತಾ ಇದ್ದಾರೆ ಇಬ್ಬರು ಸಹ. ಪದಲ್ಲಿದಾಗ ಇಲ್ಲ ಟೇಬಲ್ ಅದಾರ. ಹಾ ಟೇಸ್ಟ್ ಮಾಡ್ಲಿ. ಈಗ ಅಮ್ಮ ಇಲ್ಲಿ ಟೇಸ್ಟ್ ಮಾಡಿ ಹೇಳ್ತಾರೆ, ನೋಡು ಅವರಿಗೆ ಇಷ್ಟ ಆಗ್ತದ ಇಲ್ಲೋ ಅಂತ. ಹೇಗೆ ನೋಡ್ಲಿಕ್ಕೆ ಹೇಗೆ ಉಂಟು, ಚಂದ ಉಂಟಾ? ಟೇಸ್ಟ್ ಮಾಡಿ.
ಹೇಗುಂಟು ಟೇಸ್ಟ್? ಸ್ವಲ್ಪ ಒಳ್ಳೇದುಂಟು, ಒಳ್ಳೇದುಂಟು. ಹಾಕಿದ್ರೆ ಫುಲ್ ಖಾಲಿ ಮಾಡ್ತೀರಲ್ಲ, ಒಂದು ಪ್ಲೇಟ್ ಖಾಲಿ ಮಾಡ್ಬೇಕು ಈಗ. ಖಾಲಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಷ್ಟು ತಿಂದು ಯಾರು. ಯಾವ ತರ ಟೇಸ್ಟ್ ಉಂಟು? ಅದು ಇಡ್ಲಿ ವಡೆಲ್ಲ ಮಿಕ್ಸ್ ಆದಾಗ ಟೇಸ್ಟ್ ಆಗ್ತದೆ. ಈಗ ಅಪ್ಪ ಟೇಸ್ಟ್ ಮಾಡ್ತಾರೆ. ನನಗೆ ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ನೋಡ್ತೇನೆ ಕೈಯಲ್ಲಿ ಮಿಕ್ಸ್ ಆಗಿ ಸ್ವಲ್ಪ ಉಂಟು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಫುಲ್ ಖಾಲಿ ಮಾಡಿ ಒಂದು ಖಾಲಿ ಮಾಡುದು ಈಗ. ಅಮ್ಮನಿಗೆ ಕೊಡು ಫಸ್ಟಿಗೆ, ಅಮ್ಮೆಲ್ಲ ಖಾಲಿ ಮಾಡ್ಲಿ. ಅಮ್ಮನಿಗೆ ಕೊಡು ಫಸ್ಟಿಗೆ, ಅಮ್ಮೆಲ್ಲ ಖಾಲಿ ಮಾಡ್ಲಿ. ಖಾಲಿ ಮಾಡ್ತಾರ? ಒಂದು ಪಾತ್ರ ಫುಲ್ ಮಾಡಿ ಇಟ್ಟಿದ್ದೇವೆ ಈಗ. ಫುಲ್ ಇವತ್ತು ಮಧ್ಯಾಹ್ನಕ್ಕೆ ಇದೆ, ಮಧ್ಯಾಹ್ನಕ್ಕೆ ಇದೆ, ಮತ್ತೆ ನೈಟ್ ಸಾಗಿ ತಿನ್ಬೋದಲ್ಲ ಇದನ್ನು? ಇದನ್ನ ಯಾವ ತರ ಮಾಡಿ ತಿಂತಾರೆ? ಇದನ್ನ ಯಾವ ತರ ಮಾಡಿ ಅಂತ ಗೊತ್ತಾದ್ರೆ ಇವತ್ತು ತಿನ್ಲಿಕ್ಕಿಲ್ಲ ಅಂತ ಗೊತ್ತುಂಟ. ಈಗ ಯಾವ್ದೆಲ್ಲ ಐಟಮ್ ಉಂಟು ಇದರಲ್ಲಿ? ದೋಸೆ, ಚಪಾತಿ, ಬಿಸ್ಕೆಟ್, ಪೂರಿ, ಮತ್ತೆ ದೋಸೆ, ದೋಸೆ, ಇಡ್ಲಿ, ಇಡ್ಲಿ, ವಡೆ, ಪೂರಿ, ಮತ್ತೆ ಸಾಂಬಾರು. ನನಗೆ ಚಪಾತಿಯ ಪೂರಿ ಅಂತ ಸ್ವಲ್ಪ ಡೌಟ್ ಉಂಟು. ಅದು ಚಪಾತಿಯ ಪೂರಿ ಅಂತ ಸ್ವಲ್ಪ ಡೌಟ್ ಉಂಟು. ಚಪಾತಿ ತಗೊಳ್ಳಿ ತಿನ್ನಿ, ಖಾಲಿ ಮಾಡಿ. ಈಗ ನಮಗೆ ಪೂಜೆ ಹೋಗ್ಲಿಕ್ಕೆ, ಈಗ ಸಾಕು ಅಂತ ಹೇಳುವಾಗಲೇ ಗೊತ್ತಾಗ್ತದೆ ಟೇಸ್ಟ್ ಅಷ್ಟು ಚೆನ್ನಾಗಿಲ್ಲ ಅಂತ. ಪೂಜೆಗೆ ಹೋಗ್ಲಿಕ್ಕೆ ಉಂಟಲ್ಲ, ಎಲ್ಲಿ ಸಹ ಊಟ ಮಾಡ್ಬೇಕಲ್ಲ. ಹಾಗೆ ಒಂದು ರೀಸನ್ ಹೇಳಿದ್ದಾರೆ, ಪೂಜೆಗೆ ಹೋಗ್ಲಿಕ್ಕೆ ಉಂಟು, ಹಾಗೆ ತಿನ್ಲಿಕ್ಕೆ ಆಗುದಿಲ್ಲ ಅಂತ. ಸಾಯಂಕಾಲ ಬಂದು ತಿಂತೇವೆ. ಅಪ್ಪ ಈಗ ಹೊಟ್ಟೆ ಫುಲ್ ಆಗಿದೆ, ತಿಂದ ಆಗಿದ್ದಾರಲ್ಲ. ಒಂದು ಸೌಂಡ್ ತಿನ್ನೋದಕ್ಕೆ ಹೊಟ್ಟೆ ಫುಲ್ ಆಗಿದೆ. ಒಂದು ಸೌಟಿಂದಲ್ಲ, ದೋಸೆಯಿಂದ ಆಗಿದೆ. ಅಪ್ಪ ಮತ್ತೆ ಅಮ್ಮ ಟೇಸ್ಟ್ ಮಾಡಿ ನೋಡಿದ್ರು ಯಾವ ತರ ಉಂಟು ಅಂತ. ಇವಾಗ ಅಣ್ಣ ಕೂಡ ಬಂದಿದ್ದಾನೆ, ಅವನಿಗೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಲಿಕ್ಕೆ ಹೇಳಿದ್ದೇನೆ, ನೋಡುವ. ಇವದೋಪು ಇದ್ರಲ್ಲಿ ನೋಡ್ಲಿಲ್ವಾ ಫಿಲ್ಮ್ ದೊಡ್ಡಣ್ಣಂದು? ಇಲ್ಲ, ನಾವು ಬರೀ ಸ್ಪೂನ್ ಅಲ್ಲಿ, ಅಂದ್ರೆ ಸೌಟಲ್ಲಿ ನಾವು ಮಾಡಿದ್ವಿ, ಕೈಯಲ್ಲೆಲ್ಲ ನಾವು ಕಲಸುದಿಲ್ಲ. ಕೈಯಲ್ಲಿ ಕಲಿಸ್ಬಿಟ್ಟು ನೋಡ खत्म बाय बाय टाटा गुड बाय गया. ಇಲ್ಲಿ ತಿನ್ಕೊಂಡು ಬರ್ತಾ ಇದ್ದಾರೆ, ಇವತ್ತು ಫುಲ್ ಖಾಲಿ ಮಾಡ್ಬೇಕಂತ. ತಿನ್ಬಾರ್ದ ಫುಲ್ಲು? ಮಾತು ಮಾಡ್ತಿದ್ದೆ ಯಾರು ಸುಮಾರು ಒಂಜಿ ತಪ್ಪು ಮಲ್ದಿದ್ದೆ. ಅಂತದಿಲ್ಲ, ಈ ತಿನ್ನು ಈ ತಿನ್ನು. ಫ್ಲಾಶ್ ಬ್ಯಾಕ್. ನಾನು ಅಡಿಗೆ ಮಾಡಿದ್ದೇನೆ ಅಂತ ಗೊತ್ತಾದ್ರೆ ಅಮ್ಮ ಒಂದಲ್ಲ 2 ಪ್ಲೇಟ್ ಸಹ ತಿನ್ಲಿಕ್ಕೆ ರೆಡಿ ಇರ್ತಾರೆ, ನೋಡಿ ಬೇಕಿದ್ರೆ. ನೋಡಿ ಗೈಸ್, ಅಮ್ಮ ಕೂಡ ಬೇಡ ಅಂತ ಹೇಳ್ತಿದ್ದಾರೆ, ಅವರಿಗೆ ಸಹ ಟೇಸ್ಟ್ ಇಷ್ಟ ಆಗ್ಲಿಲ್ಲ ಅಂತ. ಇನ್ನು ಇಷ್ಟುಂಟು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡಿದ್ದೇನೆ, ಇನ್ನು ತಿನ್ಬೇಕಷ್ಟೇ. ಬನ್ನಿ ಹಾಗೆ ಇದನ್ನು ಖಾಲಿ ಮಾಡುವ ಈಗ. ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಎಕ್ಸ್ಪೆಕ್ಟೇಷನ್ ಯಾವ ಥರ ಇತ್ತು ಅಂತ ಹೇಳಿದರೆ, ಆ ಫಿಲ್ಮಲ್ಲಿ 4 ಜನ ಕಸ್ಟಮರ್ಸ್ ಬರ್ತಾರಲ್ಲ, ಅಂದರೆ ಆ ಇವದೊಪ್ಪು ತಿಂದು 2 ಪ್ಲೇಟ್ ಪಾರ್ಸಲ್ 3 ಪ್ಲೇಟ್ ಪಾರ್ಸಲ್ ಬೇಕು ಅಂತ ಹೇಳ್ತಾರಲ್ಲ, ಆ ಥರ ಇತ್ತು. ನನಗೆ 5 ಪ್ಲೇಟ್ ಪಾರ್ಸಲ್ ಮಾಡು, ನಂಗೂ 5 ಪ್ಲೇಟ್. ಅಂದರೆ ಈಗ ಅಪ್ಪ ಅಮ್ಮ ಎಲ್ಲ ತಿಂದು ಒನ್ಸ್ ಮೋರ್ ಇನ್ನೊಂದು ಪ್ಲೇಟ್ ಬೇಕು ಅಂತ ಹೇಳ್ತಾರೆ ಅಂತ. ಬಟ್ ತಿಂದ ಮೇಲೆ ಅವರ ರಿಯಾಕ್ಷನ್ನೇ ಬೇರೆ ಇತ್ತು. ಅಮ್ಮನಿಗೆ ಕೊಡು ಫಸ್ಟಿಗೆ. ಸೊ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅಂತ ಗೊತ್ತಾಯಿತು. ಗೈಸ್, ಫಸ್ಟ್ ಟೈಮ್ ನಾನು ಈ ಚಾನಲಲ್ಲಿ ಕುಕಿಂಗ್ ವಿಡಿಯೋ ಮಾಡಿದ್ದು. ಫಸ್ಟ್ ವಿಡಿಯೋನೇ ಅಟ್ಟರ್ ಫ್ಲಾಪ್ ಆಗೋಯ್ತು, ಯಾಕಂದರೆ ಯಾರಿಗೆ ಸಹ ಟೇಸ್ಟ್ ಕೂಡ ಅಷ್ಟು ಇಷ್ಟ ಆಗಲಿಲ್ಲ, ನನಗೆ ಸಹ ಟೇಸ್ಟಿನೂ ಅಷ್ಟು ಇಷ್ಟ ಆಗಲಿಲ್ಲ. ಹೀಗೆ ಯಾವುದಾದ್ರೂ ಒಳ್ಳೆ ನಿಮಗೆ ಕುಕಿಂಗ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಏನಾದರೂ ಇಷ್ಟ ಲೈಕ್ ಮಾಡಿ, ಹಾಗೆ ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು, ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ, ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಗೆ.